ನಮಸ್ಕಾರ. ಇದು ಜಾಣ ಸುದ್ದಿ, ವಿಜ್ಞಾನ, ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ದಿನದಿನವೂ ವಿಜ್ಞಾನ. ಸಂಪುಟ 4, ಸಂಚಿಕೆ 17, ಸೆಪ್ಟೆಂಬರ್ 27, 2020. ಕಥಾ ಸಮಯ. ನೆರವು ಶ್ರೀಮತಿ ನಾಗರತ್ನ ಸ್ಮಾರಕ ಅನುದಾನ. ಬೀಗಲ್ ಸಾಹಸಯಾನ, ಸಂಚಿಕೆ 107. ಸುಪ್ರಸಿದ್ಧ ವಿಜ್ಞಾನಿ ಚಾರ್ಲ್ಸ್ ಡಾರ್ವಿನ್ ತನ್ನ ವಿಶ್ವ ಪರ್ಯಟನೆಯ ಸಮಯದಲ್ಲಿ ಕಂಡು ದಾಖಲಿಸಿದ ವೈಜ್ಞಾನಿಕ ಟಿಪ್ಪಣಿಗಳ ಅನುವಾದ. ಚೀಲಿಯಲ್ಲಿ ರಾತ್ರಿ ತಂಗಲು ಪ್ರತಿ ಮನೆಯವರು ಆಹ್ವಾನಿಸುತ್ತಾರೆ. ಆದರೆ ಬೆಳಗ್ಗೆ ಎದ್ದಾಗ ನೀವು ಏನನ್ನಾದರೂ ಕೊಡಬೇಕೆನ್ನುವ ನಿರೀಕ್ಷೆ ಇರುತ್ತದೆ. ಅತಿ ಶ್ರೀಮಂತನು 1-2 ಶಿಲ್ಲಿಂಗ್ ಸ್ವೀಕರಿಸುತ್ತಾನೆ. ಆದರೆ ಗಾಜೋಗಳು ಮೋಸಗಾರರಾದರೂ ಸಂಭಾವಿತರು. ಗುವಾಸೋಗಳು ಮೋಸಗಾರಿಕೆಯಲ್ಲಿ ಅವರನ್ನು ಮೀರಿಸುತ್ತಾರೆ. ಆದರೆ ಬಲು ಸಾಧಾರಣ ಮನುಷ್ಯರು. ಇವರಿಬ್ಬರ ಉದ್ಯೋಗವು ಹೆಚ್ಚು ಕಡಿಮೆ ಒಂದೇ ತೆರನಾಗಿದ್ದರೂ ಇವರ ನಡತೆ ಮತ್ತು ದಿರಿಸುಗಳಲ್ಲಿ ಅಜಗಜಾಂತರ ವ್ಯತ್ಯಾಸವಿದೆ. ಅವರ ಈ ವೈಶಿಷ್ಟ್ಯಗಳು ಆಯಾ ದೇಶದಲ್ಲಿ ಸಾರ್ವತ್ರಿಕವಾಗಿ ಬಿಟ್ಟಿವೆ. ಗಾಜೋ ಕುದುರೆಯದೇ ಇನ್ನೊಂದು ಭಾಗದಂತೆ ತೋರುತ್ತಾನೆ. ಕುದುರೆ ಸವಾರಿ ಇಲ್ಲದ ಯಾವುದೇ ಶ್ರಮದ ಕೆಲಸವನ್ನೂ ಕೀಳೆಂದು ಭಾವಿಸುತ್ತಾನೆ. ಗುವಾಸೋಗಳು ಕೂಲಿಯಾಗಿಯೂ ತೋಟಗಳಲ್ಲಿ ದುಡಿಯುವರು. ಗಾಚೋಗಳು ಸಂಪೂರ್ಣವಾಗಿ ಮಾಂಸಾಹಾರಿಗಳು. ಇತ್ತ ಗುವಾಸೋಗಳು ಸಂಪೂರ್ಣ ಸಸ್ಯಾಹಾರಿಗಳು. ಪಂಪಾಸಿನಲ್ಲಿ ಕಣ್ಣಿಗೆ ರಾಚುವಂತಹ ಬಿಳಿ ಬೂಟುಗಳಾಗಲಿ, ಡೊಗಳೆ ಚಡ್ಡಿಗಳಾಗಲಿ ಅಥವಾ ಕೆಂಪು ಬಣ್ಣದ ಅಂಗವಸ್ತ್ರವಾಗಲಿ ಇವರ ದಿರಿಸುಗಳಲ್ಲಿ ಕಾಣುವುದಿಲ್ಲ. ಇವರ ಟ್ರೌಸರುಗಳನ್ನು ಕಪ್ಪು ಅಥವಾ ಹಸಿರು ಬಣ್ಣದ ಹೆಣಿಗೆಯ ಉಣ್ಣೆಯ ಕಾಲ್ಚೀಲಗಳು ರಕ್ಷಿಸುತ್ತವೆ. ಇಬ್ಬರ ದಿರಿಸಿನಲ್ಲಿಯೂ ಪಂಚೋಗಳಿವೆ. ಗುವಾಸೋಗಳಿಗೆ ಅವರ ಸವಾರಿ ಬೂಟಿನ ಹಿಮ್ಮಡಿಯ ಬಗ್ಗೆ ಬಹಳ ಗರ್ವವಿದೆ. ಅದಕ್ಕೆ ಇರಬೇಕು, ಅವು ಅತಿಯಾಗಿ ದೊಡ್ಡದಾಗಿರುತ್ತವೆ. ನಾನು ಒಂದನ್ನು ಅಳೆದೂ ನೋಡಿದ್ದೆ. ಅದು ಬುಡದ ಬಳಿಯಲ್ಲಿ ಸುಮಾರು 6 ಅಂಗುಲ ವ್ಯಾಸವಿತ್ತು. ಈ ಬುಡವೇ ಸುಮಾರು 30 ಪಾಯಿಂಟ್ಗಳಷ್ಟು ಎತ್ತರವೂ ಇತ್ತು. ಇದೇ ರೀತಿಯಲ್ಲಿ ಕುದುರೆ ಸವಾರರು ಪಾದವಿಡುವ ಲೋಹದ ಸ್ಟಿರಪ್ಪುಗಳು ಪ್ರಮಾಣಬದ್ಧವಾಗಿ ದೊಡ್ಡವಾಗಿದ್ದುವು. ಇವು ಚಚ್ಚೌಕವಾಗಿ ಮರದಿಂದ ಕೊರೆದವುಗಳಾಗಿದ್ದರೂ ಪ್ರತಿಯೊಂದು ಸುಮಾರು 3 ಪೌಂಡು ಭಾರವಿದ್ದುವು. ಗುವಾಸೋಗಳು ಲಾಸೋ ಕುಣಿಕೆ ಬೀಸುವುದರಲ್ಲಿ ನಿಷ್ಣಾತರು. ಆದರೆ ಇಲ್ಲಿನ ಪ್ರದೇಶವನ್ನು ಗಮನಿಸಿದರೆ ಅವರಿಗೆ ಬೋಲಾ ಕವಡೆಗಲ್ಲುಗಳನ್ನು ಬಳಸುವ ಬಗೆ ತಿಳಿದಿರಲಿಕ್ಕಿಲ್ಲ. ಆಗಸ್ಟ್ 18. ನಾವು ಪರ್ವತವನ್ನು ಇಳಿದು ತೊರೆಗಳು ಮತ್ತು ಒಳ್ಳೆಯ ಮರಗಳು ತುಂಬಿದ್ದ ಸುಂದರ ಪ್ರದೇಶವನ್ನು ಹಾದು ಸಾಗಿದೆವು. ಈ ಹಿಂದೆ ವಿರಮಿಸಿದ್ದ ಹೇಸಿಯೆಂಟಾದಲ್ಲಿಯೇ ಮತ್ತೆ ರಾತ್ರಿ ಕಳೆದ ನಾವು ಕ್ವಿಲೋಟಾವನ್ನು ದಾಟಿ ಮುಂದಿನ 2 ದಿನಗಳು ಕಣಿವೆಯ ಏರು ಹಾದಿಯಲ್ಲಿ ಸವಾರಿ ಮಾಡಿದೆವು. ಕ್ವಿಲೋಟಾ ಒಂದು ಪಟ್ಟಣ ಎನ್ನುವುದಕ್ಕಿಂತಲೂ ಹಲವು ಪುಟ್ಟ ತೋಟಗಳ ಸಂಗ್ರಹ ಎನ್ನಬಹುದು. ಇಲ್ಲಿನ ತೋಟಗಳು ಬಲು ಸುಂದರವಾಗಿದ್ದುವು. ಎಲ್ಲವೂ ಪೀಚ್ ಹೂಗಳಿಂದ ತುಂಬಿದ್ದುವು. 1-2 ಕಡೆ ನಾನು ಖರ್ಜೂರದ ಮರಗಳನ್ನೂ ಕಂಡೆ. ಏಷ್ಯಾ ಹಾಗೂ ಆಫ್ರಿಕಾದಲ್ಲಿರುವ ಮರಳುಗಾಡಿನಲ್ಲಿ ಇವುಗಳ ಗುಂಪು ಬಲು ಸುಂದರವಾಗಿರುತ್ತವೆ ಎನ್ನುವುದು ನನ್ನ ಊಹೆ. ಹೀಗೆಯೇ ಸಾಗುತ್ತಾ ನಾವು ಕ್ವಿಲೋಟಾದಂತೆಯೇ ಸುಂದರವಾಗಿದ್ದ ಸೇಂಟ್ ಫಿಲಿಪಿಯನ್ನೂ ದಾಟಿದೆವು. ಈ ಭಾಗದಲ್ಲಿ ಕಣಿವೆಯು ಬಯಲಿನಲ್ಲಿರುವ ಕಾರ್ಡಿಲೆರಾ ಪರ್ವತದ ಬುಡದವರೆಗೂ ಚಾಚಿಕೊಂಡಿರುವ ಕೊಲ್ಲಿಗಳನ್ನು ಕೂಡಿಕೊಳ್ಳುತ್ತದೆ. ಇವು ಚಿಲಿ ದೇಶದ ಸೌಂದರ್ಯದ ಒಂದು ವಿಶೇಷ ಅಂಗ ಎನ್ನಬಹುದು. ಸಂಜೆ ನಾವು ಈ ಮಹಾಪರ್ವತ ಶ್ರೇಣಿಯ ಒಂದು ಬದಿಯ ಪ್ರಪಾತದಲ್ಲಿದ್ದ ಜೆಯುವೆಲ್ ಗಣಿ ಪ್ರದೇಶವನ್ನು ತಲುಪಿದೆವು. ಅಲ್ಲಿ ನಾನು 5 ದಿನಗಳಿದ್ದೆ. ಅಲ್ಲಿ ಗಣಿಯ ಪರಿವೀಕ್ಷಕನೇ ನಮ್ಮ ಆತಿಥೇಯ. ಆತ ಬಲು ಚತುರ ವ್ಯಾಪಾರಿ, ಆದರೆ ಪೆದ್ದ ಗಣಿಗಾರ. ಆತನ ಹೆಂಡತಿ ಸ್ಪೇನಿಯಳಾಗಿದ್ದಳಾದರೂ ತವರಿಗೆ ಮರಳಲು ಇಚ್ಛೆಯೇ ಇರಲಿಲ್ಲ. ಆದರೆ ಆತ ಮಾತ್ರ ತನ್ನ ತವರಿನ ಕಾರ್ನವಾಲಿನಲ್ಲಿದ್ದ ಗಣಿಗಳ ಬಗ್ಗೆ ಬಹಳ ಗೌರವವನ್ನಿಟ್ಟುಕೊಂಡಿದ್ದ. ಈಗ ಜಾರ್ಜ್ ರೆಕ್ಸ್ ಸತ್ತಾಗಿದೆಯಲ್ಲ, ಹಾಗಿದ್ದರೆ ಅವನ ಕುಟುಂಬದ ಇನ್ನೂ ಎಷ್ಟು ಜನ ಬದುಕಿದ್ದಾರೆ ಎನ್ನುವುದು ಅವನು ಕೇಳಿದ ಪ್ರಶ್ನೆಗಳಲ್ಲೊಂದು. ಈ ರೆಕ್ಸ್ ಎನ್ನುವವ ಆ ಪುಸ್ತಕಗಳನ್ನು ಬರೆದ ಫಿನಿಸ್ ಎಂಬುವನ ಸಂಬಂಧಿ ಇರಬೇಕು. ಇಲ್ಲಿನ ಗಣಿಗಳು ತಾಮ್ರದ ಗಣಿಗಳು. ಇಲ್ಲಿ ಗಣಿ ಮಾಡಿದ ಎಲ್ಲ ಅದಿರನ್ನು ಕರಗಿಸಲು ಸ್ವಾನ್ಸೀಸ್ಗೆ ರವಾನಿಸುತ್ತಿದ್ದರು. ಹೀಗಾಗಿ
ಇಂಗ್ಲೆಂಡ್ನ ಗಣಿಯಂತಲ್ಲದೆ ಇಲ್ಲಿನ ಗಣಿಗಳು ಗದ್ದಲದ ಗೂಡಾಗಿರಲಿಲ್ಲ. ಯಾವುದೇ ಹೊಗೆಯಾಗಲಿ, ಕುಲುಮೆಗಳಾಗಲಿ, ದೊಡ್ಡ ದೊಡ್ಡ ಉಗಿಯಂತ್ರಗಳಾಗಲಿ ಇದನ್ನು ಸುತ್ತುವರೆದಿದ್ದ ಪರ್ವತಗಳ ಪ್ರಶಾಂತತೆಗೆ ಅಡ್ಡಿಯಾಗಿರಲಿಲ್ಲ. ಚಿಲಿ ಸರ್ಕಾರವು ಬಲು ಹಳೆಯ ಸ್ಪೇನ ಕಾನೂನುಗಳನ್ನೇ ಪಾಲಿಸುತ್ತಿತ್ತು. ಹೀಗಾಗಿ ಇಲ್ಲಿ ಗಣಿಗಳ ಅನ್ವೇಷಣೆಗೆ ಸಾಕಷ್ಟು ಪ್ರೋತ್ಸಾಹ ಸಿಗುತ್ತಿತ್ತು. ಗಣಿಯನ್ನು ಪತ್ತೆ ಮಾಡಿದವ ಕೇವಲ 5 ಶಿಲ್ಲಿಂಗು ಪಾವತಿಸಿ ಎಲ್ಲಿ ಬೇಕಿದ್ದರೂ ಗಣಿ ಅಗೆಯಬಹುದಿತ್ತು. ಈ ಹಣವನ್ನು ಪಾವತಿ ಮಾಡುವ ಮುನ್ನ ಆತ 20 ದಿನಗಳವರೆಗೂ ಎಲ್ಲಿ ಬೇಕಿದ್ದರೂ ತನ್ನದಲ್ಲದ ಬೇರೊಬ್ಬನ ಜಾಗದಲ್ಲಿಯೂ ಅಗೆದು ಪರೀಕ್ಷಿಸಬಹುದಿತ್ತು. ಈ ಚಿಲಿ ಗಣಿಗಾರಿಕೆಯ ಪದ್ಧತಿ ಬಲು ಅಗ್ಗದ್ದು ಎನ್ನುವುದು ಈಗ ಎಲ್ಲರಿಗೂ ತಿಳಿದ ವಿಷಯ. ನನ್ನ ಆತಿಥೇಯರ ಪ್ರಕಾರ ವಿದೇಶಿಯರು ಬಂದ ಮೇಲೆ ಇಲ್ಲಿ 2 ಪ್ರಮುಖ ಸುಧಾರಣೆಗಳು ಆಗಿದ್ದುವು. ಮೊದಲನೆಯದು, ಅದಿರನ್ನು ಸಾಗಿಸುವ ಮುನ್ನ ತಾಮ್ರದ ಪೈರೈಟು ಅದಿರನ್ನು ಹುರಿಯುವುದು. ಕಾರ್ನ್ವಾಲಿನಲ್ಲಿ ಸಾಮಾನ್ಯವಾಗಿ ಸಿಗುವ ಈ ಅದಿರನ್ನು ಇಲ್ಲಿ ಹೀಗೆ ಕಸವೆಂದು ಬಿಸಾಡುವುದನ್ನು ಕಂಡು ಇಲ್ಲಿಗೆ ಮೊದಲು ಬಂದಿದ್ದ ಗಣಿಗಾರರಿಗೆ ಬಲು ಅಚ್ಚರಿಯಾಗಿತ್ತು. ಎರಡನೆಯ ಸುಧಾರಣೆ, ಹಳೆಯ ಕುಲುಮೆಗಳಲ್ಲಿದ್ದ ಬೂದಿಯನ್ನು ತಟ್ಟಿ, ಒದರಿ, ತೊಳೆದು ಅದರಲ್ಲಿ ಉಳಿದಿರಬಹುದಾದ ತಾಮ್ರವನ್ನು ಹೆಕ್ಕುವುದು. ಈ ರೀತಿ ಸಾಕಷ್ಟು ಈ ಲೋಹವನ್ನು ಹೆಕ್ಕಲಾಗಿತ್ತು. ಇಂಗ್ಲೆಂಡಿಗೆ ಕೊಂಡೊಯ್ಯಲು ಇಂತಹ ಬೂದಿಯನ್ನು ತುಂಬಿದ ಮೂಟೆಗಳನ್ನು ಕತ್ತೆಗಳ ಮೇಲೆ ಸಮುದ್ರ ತೀರಕ್ಕೆ ಸಾಗಿಸುತ್ತಿದ್ದುದನ್ನು ನಾನು ನೋಡಿದೆ. ಇದರಲ್ಲಿ ಮೊದಲಿನ ಸುಧಾರಣೆ ಬಂದದ್ದು ಬಲು ಸ್ವಾರಸ್ಯಕರ. ಚಿಲಿಯ ಗಣಿಗಾರರು ಈ ಅದಿರಿನಲ್ಲಿ ಒಂದು ಕಣವೂ ತಾಮ್ರವಿಲ್ಲ ಎಂದು ನಂಬಿದ್ದರು. ಇಂಗ್ಲೆಂಡ್ನ ಗಣಿಗಾರರು ಪೈರೈಟಿನಲ್ಲಿ ತಾಮ್ರವಿದೆ ಎಂದಾಗ ನಕ್ಕು ಬಿಟ್ಟಿದ್ದರು. ಇಂಗ್ಲಿಷರು ಇಲ್ಲಿ ತಾಮ್ರ ಬಲು ಸಮೃದ್ಧವಾಗಿದ್ದ ಗಣಿಗಳನ್ನು ಬಲು ಅಗ್ಗವಾಗಿ ಖರೀದಿಸಿದ್ದರು. ಹಲವಾರು ವರ್ಷಗಳಿಂದ ಗಣಿಗಾರಿಕೆಯನ್ನು ನಡೆಸುತ್ತಿದ್ದಂತಹ ದೇಶವೊಂದರಲ್ಲಿ ಅದಿರನ್ನು ಕರಗಿಸುವ ಮುನ್ನ ಅದನ್ನು ಹುರಿಯುವುದರಿಂದ ಅದಿರಿನಲ್ಲಿರುವ ಗಂಧಕವನ್ನೆಲ್ಲ ತೆಗೆದುಹಾಕಬಹುದು ಎನ್ನುವ ಸರಳ ವಿಷಯವನ್ನೂ ಯಾರೂ ಪತ್ತೆ ಮಾಡಿರಲಿಲ್ಲ ಎನ್ನುವುದು ಅಚ್ಚರಿಯ ಸಂಗತಿ. ಇದೇ ರೀತಿಯಲ್ಲಿ ಕೆಲವು ಗಣಿಗಾರಿಕೆಯ ಸರಳ ಯಂತ್ರಗಳನ್ನು ಇಲ್ಲಿ ಪರಿಚಯಿಸಲಾಗಿದೆ. ಆದರೂ ಇಂದಿಗೂ ಇಲ್ಲಿನ ಕೆಲವು ಗಣಿಗಳಲ್ಲಿ ತುಂಬಿಕೊಳ್ಳುವ ನೀರನ್ನು ತೊಗಲಿನ ಚೀಲಗಳಲ್ಲಿ ತುಂಬಿ ಮೇಲಕ್ಕೆ ಹೊತ್ತೊಯ್ಯುವ ಜನರನ್ನು ಕಾಣಬಹುದು. ಇಲ್ಲಿನ ಕೂಲಿಗಳು ಬಲು ಶ್ರಮಜೀವಿಗಳು. ಊಟಕ್ಕೂ ಅವರಿಗೆ ಸಿಗುವ ಸಮಯ ಕಡಿಮೆ. ಬೇಸಿಗೆಯಾಗಲಿ ಚಳಿಗಾಲವಾಗಲಿ ಇವರು ಬೆಳಗ್ಗೆಯೇ ಕೆಲಸ ಆರಂಭಿಸಿ ಸಂಜೆ ಕತ್ತಲಾದ ಮೇಲೆಯೇ ಮರಳುವುದು. ಇವರಿಗೆ ತಿಂಗಳಿಗೊಮ್ಮೆ 1 ಪೌಂಡು ಸಂಬಳ ಹಾಗೂ ಊಟವನ್ನು ಕೊಡಲಾಗುತ್ತದೆ. ಊಟ ಎಂದರೆ ಬೆಳಗ್ಗೆ ತಿಂಡಿಗೆ 12 ಅಂಜೂರ ಮತ್ತು 1-2 ಬ್ರೆಡ್ ತುಣುಕುಗಳು, ಊಟಕ್ಕೆ ಬೇಯಿಸಿದ ಹುರುಳಿ ಬೀಜಗಳು, ರಾತ್ರಿಯೂಟಕ್ಕೆ ಹುರಿದ ಗೋಧಿ ನುಚ್ಚು. ಇವರು ಮಾಂಸವನ್ನು ಕಾಣುವುದೇ ಅಪರೂಪ. ವರ್ಷದಲ್ಲಿ ಸಂಪಾದಿಸುವ 12 ಪೌಂಡ್ ದುಡ್ಡಿನಲ್ಲಿ ಅವರು ತಮ್ಮನ್ನೂ ತಮ್ಮ ಕುಟುಂಬದವರಿಗೂ ಬಟ್ಟೆ ಬರೆಕೊಂಡು ಪಾಲಿಸಬೇಕು. ಗಣಿಗಳಲ್ಲಿ ಇಳಿದು ಕೆಲಸ ಮಾಡುವ ಗಣಿಗಾರರಿಗೆ ತಿಂಗಳಿಗೆ 25 ಶಿಲ್ಲಿಂಗ್ ಸಿಗುತ್ತದೆ. ಇವರಿಗೆ ಒಂದಿಷ್ಟು ದನದ ಮಾಂಸವೂ ಸಿಗುತ್ತದೆ. ಆದರೆ ಈ ಜನ ತಾವಿರುವ ಇಂತಹ ನೆಲೆಯಿಂದ 15 ದಿನಕ್ಕೊಮ್ಮೆಯೋ 3 ವಾರಕ್ಕೊಮ್ಮೆಯಷ್ಟೇ ಹೊರಹೋಗಬಹುದು. ನಾನು ಇಲ್ಲಿ ಇರುವವರೆಗೂ ಈ ಪರ್ವತ ಶ್ರೇಣಿಯಲ್ಲಿ ಖುಷಿಯಾಗಿ ಅಡ್ಡಾಡಿದೆ. ಇಲ್ಲಿನ ಭೂರಚನೆ ನಿರೀಕ್ಷಿಸಿದಂತೆಯೇ ಬಲು ಸ್ವಾರಸ್ಯಕರವಾಗಿತ್ತು. ಅಲ್ಲಲ್ಲಿ ಚದುರಿ ಬಿದ್ದ ಬಿಸಿಲಿಗೆ ಒಣಗಿದ ಕಲ್ಲುಗಳ ನಡುವೆ ಅಸಂಖ್ಯವಾದ ಹಸಿರು ಶಿಲೆಯ ಡೈಕ್ಗಳು ಹರಿದಾಡಿದ್ದುವು. ಇವು ಇಲ್ಲಿ ಆ ಹಿಂದೆ ಆಗಿದ್ದ ಕೋಲಾಹಲದ ಸಂಕೇತ. ಕ್ವಿಲೋಟಾದ ಬೆಲ್ ಪರ್ವತದ ಬಳಿ ಇದ್ದಂತಹ ದೃಶ್ಯವೇ ಇಲ್ಲಿಯೂ ಇತ್ತು. ಒಣಗಿದ ಬರಡು ಗುಡ್ಡಗಳ ನಡುವೆ ಅಲ್ಲಲ್ಲಿ ಚದುರಿದ್ದ ಪೊದೆಗಳು ಹಾಗೂ ಅಪರೂಪದ ಹಸಿರು ಕಳ್ಳಿಗಿಡಗಳು ಇಲ್ಲಿ ಯಥೇಚ್ಛವಾಗಿದ್ದುವು. ಇದರಲ್ಲಿ ದುಂಡಗಿದ್ದ ಒಂದು ಗಿಡದ ವ್ಯಾಸವನ್ನು ಅಳೆದಿದ್ದೆ. ಅದರ ಮುಳ್ಳುಗಳ ಜೊತೆಗೆ ಅದು 6 ಅಡಿ 4 ಇಂಚು ದಪ್ಪವಿತ್ತು. ಇಲ್ಲಿ ಸಾಮಾನ್ಯವಾಗಿ ಕಾಣುವ ಕವಲೊಡೆದ ಸಿಲಿಂಡರ್ನಂತೆ ಕಾಣುವ ಕಳ್ಳಿಗಿಡದ ಎತ್ತರ 12ರಿಂದ 15 ಅಡಿಯವರೆಗೂ ಇರುತ್ತದೆ. ಅದರ ಕೊಂಬೆಗಳ ದಪ್ಪ 3ರಿಂದ 4 ಅಡಿಗಳವರೆಗೂ ಇರಬಹುದು. ಆ ಪರ್ವತದ ಮೇಲೆ ನಾನು ಕೈಗೊಳ್ಳಬೇಕೆಂದಿದ್ದ ಇನ್ನೊಂದು ಸ್ವಾರಸ್ಯಕರವಾದ ಚಾರಣಕ್ಕೆ 2 ದಿನಗಳಿಂದ ಬಿದ್ದ ಹಿಮಪಾತ ಅಡ್ಡಿಯಾಯಿತು. ಅಲ್ಲಿನ ನಿವಾಸಿಗಳು ಅದು ಏಕೋ ಸಮುದ್ರದ್ದೇ ಒಂದು ಭಾಗವೆಂದು ನಂಬಿದ್ದ ಸರೋವರವೊಂದನ್ನು ನೋಡಲು ಹೊರಟಿದ್ದೆ. ಬರಗಾಲದಲ್ಲಿ ನೀರಿಗಾಗಿ ಅದರಿಂದ ಒಂದು ಕಾಲುವೆಯನ್ನು ಅಗೆಯುವ ಉದ್ದೇಶವಿತ್ತಂತೆ. ಆದರೆ ಅಲ್ಲಿನ ಪೂಜಾರಿಯನ್ನು ಕೇಳಿದಾಗ ಆತ ಅದು ಬಲು ಅಪಾಯಕಾರಿ, ಹಾಗೇನಾದರೂ ಮಾಡಿದ್ದೇ ಆದರೆ ಆ ಸರೋವರ ಶಾಂತಸಾಗರದ ಜೊತೆಗೆ ತಳುಕಿಕೊಂಡಿರುವುದರಿಂದ ಇಡೀ ಚಿಲಿ ದೇಶವೇ ಮುಳುಗಿ ಹೋಗುತ್ತದೆ ಎಂದು ಹೇಳಿದ್ದನಂತೆ. ನಾವು ಇದನ್ನು ನೋಡಲೆಂದು ಸಾಕಷ್ಟು ಎತ್ತರಕ್ಕೆ ಏರಿದ್ದಾಗಿತ್ತು. ಆದರೆ ಹಿಮಪಾತದಲ್ಲಿ ಸಿಲುಕಿಕೊಂಡಿದ್ದರಿಂದ ಮುಂದೆ ಸಾಗುವುದು ಕಷ್ಟವಾಗಿತ್ತು, ಹಿಂದಿರುಗುವುದು ಕಷ್ಟವಾಗಿತ್ತು. ಏಕೆಂದರೆ ಈ ಹಿಮ ಎಷ್ಟು
ಆಳಕ್ಕೆ ಬಿದ್ದಿತ್ತು ಎಂದು ಊಹಿಸುವುದು ಸಾಧ್ಯವಿರಲಿಲ್ಲ. ಹೀಗಾಗಿ ಕುದುರೆಗಳು ಅವುಗಳ ಮೇಲೆ ನಡೆಯದೆ ನೆಗೆದು ದಾಟಬೇಕಿತ್ತು. ಕುದುರೆಗಳು ಕೈಬಿಟ್ಟವು ಎಂದೇ ನನಗೆ ಅನಿಸಿಬಿಟ್ಟಿತ್ತು. ಅಂತೂ ಹೇಗೋ ಅಲ್ಲಿಂದ ತಪ್ಪಿಸಿಕೊಂಡು ಬಂದೆವು. ಶಿಬಿರಕ್ಕೆ ಬಂದಾಗ ಚಂಡಮಾರುತವೇ ಬೀಸಿತು. ಅದು ಬೆಳಗ್ಗೆ ಬೀಸಲಿಲ್ಲ ಎನ್ನುವುದು ನಮ್ಮ ಅದೃಷ್ಟ. ಇದು ಇಂದಿನ ಕಥಾ ಸಮಯ. ಅನುವಾದ ಕೊಳ್ಳೇಗಾಲ ಶರ್ಮಾ. ಜಾಣ ಧ್ವನಿ ಶ್ರೀಮತಿ ಭಾರತಿ. ನೆರವು ಶ್ರೀಮತಿ ನಾಗರತ್ನ ಸ್ಮಾರಕ ಅನುದಾನ. ಜಾಣ ಸುದ್ದಿಯ ಬಗ್ಗೆ ಸಲಹೆ ಸಂದೇಹಗಳು ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ವಾಟ್ಸಪ್ ಮಾಡಿ, ಇಲ್ಲವೇ ಕರೆ ಮಾಡಿ.